ಇದ್ರೆ ಏನು ಮಾಡಬೇಕು, ನಿಧಾನವಾಗಿ ಈ ಥರ ಅವಾಗ ಅವ್ರಿಗೆ ಉಸಿರಾಟಕ್ಕೆ ಈಸಿ ಆಗುತ್ತೆ. ಏನಾಗುತ್ತೆ ಅವ್ರಿಗೆ? ಇವ್ರಿಗೆ ಏನು ಡಿಸ್ಟರ್ಬ್ ಮಾಡಬೇಡಿ, ನೀವು ಏನು ಹಾಳು ಮಾಡಬೇಡಿ. ಫಸ್ಟ್ ಜನರನ್ನ ಕ್ಲಿಯರ್ ಮಾಡಿ ಹೊರಗಡೆ ಒಂದನ್ನು ಮಲಗಿಸ್ಬಿಟ್ಟು ಏನು ಮಾಡಬೇಕು, ಏನೇನ ಉಸಿರಾಡ್ತಾ ಇದ್ರೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಈಗ ಇಲ್ಲಿ ಉಸಿರಾಡ್ತಾ ಇದ್ದಾನೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ನಾನು ಮಾತಾಡ್ತಾ ಇದ್ದೀನಿ, ನಿಂತಿದ್ದೀನಿ, ಓಡಾಡ್ತಾ ಇದ್ದೀನಿ ಅಂದರೆ ನಾನು ಉಸಿರಾಡ್ತಾ ಇದ್ದೀನಿ ಅಂತ ಅಲ್ವಾ? ಸಪೋಸ್ ಈಗ ಅನ್ಕಾನ್ಸಿಯಸ್ ಆಗಿ ಬಿಟ್ಟಿದ್ದೀನಿ ಅಂದರೆ ಎದೆ ಮೂಮೆಂಟ್ ಆಗ್ತಾ ಇದೆಯಲ್ಲ ನೋಡ್ಬೇಕು ಆಯ್ತಾ? ನೀವು ಎದೆ ಕೈ ಮೇಲೆ ಹೇಳಿದ್ರು ಉಸಿರಾಡಿದ್ದು ದೀರ್ಘವಾಗಿ ಉಸಿರು ಏನಾಗ್ತಾ ಇದೆ? ಏನಾಗ್ತಾ ಇದೆ? ಕರೆಕ್ಟ್ ಮಾಡಿದ್ದು ಏನಾಗ್ತಾ ಇದೆಯಪ್ಪ? ಮೇಲೆ ಕೆಳಗೆ ಆಗ್ತಾ ಇದೆ, ಮೂಮೆಂಟ್ ಆಗ್ತಾ ಇದೆ. ಆ ಥರ ಈ ವ್ಯಕ್ತಿಗೆ ಇದೆ ಮೇಲೆ ಕೆಳಗೆ ಮೂಮೆಂಟ್ ಆಗ್ತಾ ಇದೆ ಅಂದರೆ ಆ ವ್ಯಕ್ತಿಗೆ ದಯವಿಟ್ಟು ಏನು ಮಾಡಕ್ಕೆ ಹೋಗಬೇಡಿ, ನೀರು ಕುಡಿಸ್ಬೇಡಿ. ಅರ್ಥ ಆಗ್ತಾ ಇದೆಯಾ? ಆ ವ್ಯಕ್ತಿಯನ್ನು ಯಾವ ಸಲ ಮುಗಿಸ್ಬೇಕು ನೀವು? ಇದಕ್ಕೆ ನಾವು ರಿಕವರಿ ಪೊಸಿಷನ್ ಅಂತ ಏನು ಹೇಳ್ತಿದ್ದೀವಿ? ಈಗ ಅವ್ರಿಗೆ ಯಾರಿಗಾದ್ರು ಬನ್ನಿ, ಯಾರು ರಿಕವರಿ ಪೊಸಿಷನ್ ಅನ್ನ ಹೆಂಗೆ ಮಾಡಬೇಕು ಅನ್ನೋದನ್ನ ಓಕೆ ನಾನು ನೋಡೋಣವಾ? ನೋಡಿ ಈಗ ನನ್ನ ಎದುರುಗಡೆ ಒಬ್ಬರು ಯಾರೋ ಇವರಂತಲ್ಲ, ಯಾರೋ ಒಬ್ಬ ವ್ಯಕ್ತಿ ಬಿಟ್ಟಿದ್ದಾರೆ, ಅರ್ಥ ಆಯ್ತಲ್ವಾ? ಸಪೋಸ್ ರಸ್ತೆ ಮಧ್ಯದಲ್ಲಿದ್ರೆ ಏನು ಮಾಡಬೇಕು? ಫಸ್ಟ್ ವೆಹಿಕಲ್ಗಳನ್ನು ನಿಲ್ಲಿಸ್ಬೇಕು. ವೆಹಿಕಲ್ಗಳನ್ನ ಹೆಂಗೆ ನಿಲ್ಲಿಸ್ತೀರಾ? ನಿಲ್ಲಿಸ್ತೀರಾ? ನಿಂತಿದ್ದಾರೆ, ಏನು ಮಾಡಬೇಕು? ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿ, ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿ. ಏನು ಮಾಡಬೇಕು? ವೆಹಿಕಲ್ಸ್ನ ನೆಕ್ಸ್ಟ್ ಜಾಗ ಸೇಫ್ ಆಗಿದೆ ನೋಡಿ. ಈಗ ಜಾಗ ಸೇಫ್ ಆಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ನೋಡಿ, ನಾನು ಏನು ಹೇಳ್ಬಿಟ್ಟು ಅವಾಗ ನಿಮಗೆ ಹಲೋ ಸರ್, ಹಲೋ ಹೇಗಿದ್ದೀರಾ? ಇವರು ಜ್ಞಾನ ಮಣ್ಣು ಓಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ನೀರು ಕುಡಿಸೋದು ಎಲ್ಲ ಮಾಡಬೇಕು. ನೆಕ್ಸ್ಟ್ ಉಸಿರಾಡ್ತಾ ಇದ್ದಾರೆ ನೋಡಿ, ಈ ವ್ಯಕ್ತಿ ಉಸಿರಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಈ ವ್ಯಕ್ತಿಗೆ ಜ್ಞಾನವೂ ಇದೆ, ಉಸಿರಾಡ್ತಾನೆ ಇದ್ದಾರೆ, ಬಟ್ ಮೆಡಿಕೇಟ್ ಆಗ್ತಾ ಇಲ್ಲ, ಬಿದ್ದುಬಿಟ್ಟಿದ್ದಾರೆ. ಇವಾಗ ಈ ತಲೆಯಿಂದ ಹಿಡಿದು ಬೆಳಕನ್ನು ನೋಡಿ, ಬೆಳಗಣ್ಣಿಂದ ಎಲ್ಲಾದರೂ ಬ್ಲಡ್ ಹೋಗ್ತಾ ಇದೆಯಾ, ರಕ್ತ ಹೋಗ್ತಾ ಇದೆಯಾ, ಎಲ್ಲಾದರೂ ಉಗುಳೆ ಮುಗಿದೆಯಾ ಅನ್ನೋದನ್ನು ನೋಡಿ. ಸಪೋಸ್ ಆ ಥರ ಯಾವುದೋ ಲಕ್ಷಣಗಳು ಕಾಣ್ತಾ ಇಲ್ಲ ನಿಮಗೆ ಅಂತಂದಾಗ ನೀವೇನು ಮಾಡಬೇಕು? ಆ ವ್ಯಕ್ತಿಯನ್ನು ಕೆಳಗಡೆ